निधये सर्वविद्यानां दक्षिणामूर्तये नमः। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। ಭಾರತ ಸುವರ್ಣ ಭಾರತ ದೇಶ ಪುರಾಣ ಪ್ರಸಿದ್ಧವಾಗಿರುವಂತಹ ದೇಶ. ಮನುಕುಲವನ್ನ ಮನುಷ್ಯರನ್ನೆಲ್ಲ ಉದ್ಧಾರ ಮಾಡಬೇಕು ಎನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಹೆಮ್ಮೆಯ ಋಷಿಗಳು ನಮಗೋಸ್ಕರವಾಗಿ ವೇದವನ್ನ, ಶಾಸ್ತ್ರವನ್ನ, ಪುರಾಣವನ್ನ ಎಲ್ಲ ಬಿಟ್ಟು ಹೋಗಿದ್ದಾರೆ. ಪುರಾಣ ಪ್ರಸಿದ್ಧವಾಗಿರುವಂತಹ ದೇಶ ಭಾರತ ದೇಶ. ಅದರಲ್ಲಿ ನಮಗೆ ಒಟ್ಟು 18 ಪುರಾಣಗಳು ಲಭ್ಯವಾಗಿರುವಂಥದ್ದು. ಅದರಲ್ಲಿ ಜನರಿಗೆಲ್ಲರಿಗೂ ಪರಿಚಯ ಇರತಕ್ಕಂಥದ್ದು 2, ರಾಮಾಯಣ ಮತ್ತೆ ಮಹಾಭಾರತ. ಇನ್ನೂ 16 ಪುರಾಣಗಳುಂಟು. ಅದರಲ್ಲಿ ಸ್ಕಂದ ಎನ್ನುವಂಥದ್ದು ಒಂದು ಪುರಾಣ. ಅದರಲ್ಲಿ ಬರುವಂಥದ್ದು ಸತ್ಯನಾರಾಯಣನ ಕಥೆ ಎನ್ನುವಂತಹ ದೊಡ್ಡದಾಗಿರ್ತಕ್ಕಂಥ ಅರಣ್ಯ. ಸೂತ ಋಷಿಗಳು, ಶೌನಕಾದಿ ಋಷಿಗಳು ಪ್ರತಿದಿನವೂ ವೇದ, ಶಾಸ್ತ್ರ, ಪುರಾಣಗಳ ಅಧ್ಯಯನವನ್ನು ಮಾಡುವಂಥದ್ದು, ಅದರ ಪ್ರವಚನವನ್ನು ಮಾಡುವಂಥದ್ದು, ಅದರಲ್ಲಿ ತಮ್ಮ ಕಾಲವನ್ನು ಕಳೀತಾ ಇದ್ರು. ಒಮ್ಮೆ ಸೂತ ಋಷಿಗಳಲ್ಲಿ ಶೌನಕಾದಿ ಋಷಿಗಳೆಲ್ಲ ಹೋಗಿ ಕೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟವೋ, ಕಾರ್ಪಣ್ಯವೋ, ದುಃಖವೋ, ದುಮ್ಮಾನವೋ ಬಂದು ಒದಗಿಯೇ ಒದಗುತ್ತದೆ. ಅದು ಅತ್ಯಂತ ಸುಲಭದಲ್ಲಿ ಪರಿಹಾರವಾಗ್ತಕ್ಕಂಥ ಯಾವುದಾದ್ರೂ ಪೂಜೆಯೋ, ಜಪವೋ, ವ್ರತವೋ, ಹೋಮವೋ ಇದ್ರೆ ತಿಳಿಸಿಕೊಡಿ ಅಂತ. ಆಗ ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ, ನಾರದರು ಹೇಳಿರುವಂತಹ, ವ್ಯಾಸರು ಬರೆದಿರುವಂತಹ ಸ್ಕಂದ ಎನ್ನುವಂತಹ ಪುರಾಣದಲ್ಲಿ ಬರುವಂತಹ ಕಥೆಯನ್ನು ಹೇಳ್ತೇನೆ. ಯಾರು ಶ್ರದ್ಧಾವಂತರಾಗಿ, ಭಕ್ತಿವಂತರಾಗಿ, ಮೌನವಾಗಿ ಕುಳಿತು ಕಥೆಯನ್ನ ಕೇಳ್ತಾರೋ ಅವರ ಸರ್ವ ಪಾಪಗಳು, ಸರ್ವ ದುಃಖಗಳು ಕೂಡ ನಾಶವಾಗ್ತದೆ. ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲವನ್ನ ಕೊಡುತ್ತದೆ ಎಂಬುದಾಗಿ ಹೇಳ್ತಾರೆ. ಋಷಿಗಳು ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂತಹ ಕಾಲದಲ್ಲಿ ಭೂಲೋಕದಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಕೆಟ್ಟ ಜನ್ಮಗಳಲ್ಲಿ ಹುಟ್ಟಿ ಕೆಟ್ಟ ಕೆಲಸಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಅದನ್ನು ನೋಡಿ ಅವರ ಮನಸ್ಸಿಗೆ ತುಂಬಾ ಬೇಸರ ಆಗ್ತದೆ. ಇವರೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ದೂರಗೊಳಿಸಬೇಕು ಅಂತ ಚಿಂತನೆಯನ್ನು ಮಾಡ್ತಾರೆ. ಆಗ ಅವರ ಮನಸ್ಸಿಗೆ ಬರ್ತದೆ, ಇವರೆಲ್ಲರ ಕಷ್ಟಗಳನ್ನ ದೂರ ಮಾಡತಕ್ಕಂತಹ ಶಕ್ತಿ ಯಾರಿಗಿದೆ ಅಂತಂದ್ರೆ ವೈಕುಂಠವಾಸಿಯಾಗಿರ್ತಕ್ಕಂತಹ ಮಹಾವಿಷ್ಣುವಿಗೆ ಮಾತ್ರ ಇದೆ. ಆ ವೈಕುಂಠವಾಸಿಯಾಗಿರ್ತಕ್ಕಂಥ ಮಹಾವಿಷ್ಣುವನ್ನ ನೋಡಬೇಕು ಎನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ನಾರದರಲ್ಲಿ ಹೋಗ್ತಾರೆ. ಹೋಗಿ ನೋಡಿದ್ರೆ ಮಹಾವಿಷ್ಣು ನೋಡ್ಲಿಕ್ಕೆ ಹೇಗಿರ್ತಾನೆ? ಅತ್ಯಂತ ಸುಂದರನಾಗಿರ್ತಾನೆ. 4 ಕೈಗಳನ್ನು ಹೊಂದಿರ್ತಾನೆ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡಿರ್ತಾನೆ. 7 ಹೆಡೆಯ ಹಾವಿನ ಮೇಲೆ ಮಲಗಿಕೊಂಡಿರ್ತಾನೆ. ಆನಂತರದಲ್ಲಿ ಮಹಾಲಕ್ಷ್ಮಿಯಿಂದ ಒಗ್ಗೂಡಿಕೊಂಡಿರ್ತಾನೆ. ಅಂತಹ ಮಹಾವಿಷ್ಣುವನ್ನು ನೋಡಿ ನಾರದರ್ಶಿಗಳು ಸ್ತುತಿಯನ್ನು ಮಾಡ್ತಾರೆ, ಭಗವಂತನ ಸ್ತುತಿಯನ್ನು ಮಾಡ್ತಾರೆ. ಹೇ ಭಗವಂತ, ಈ ಭೂಮಿಯ ಮೇಲೆ ನೀನು ಹುಟ್ಟೋದು ಇಲ್ಲ, ಬೆಳೆಯೋದು ಇಲ್ಲ, ಸಾಯೋದು ಇಲ್ಲ, ಪ್ರಾಕೃತಿಕವಾಗಿರ್ತಕ್ಕಂಥ ಎಲ್ಲ ಗುಣಗಳನ್ನ ಮೀರಿರುವಂತ ನಿನ್ನ ಅನಂತವಾಗಿರ್ತಕ್ಕಂಥ ಶಕ್ತಿಗೆ ನಮೋ ನಮಃ ಎಂಬುದಾಗಿ ನಮಸ್ಕರಿಸ್ತಾರೆ. ಮಹಾವಿಷ್ಣು ನಾರದರಲ್ಲಿ ಕೇಳ್ತಾರೆ, ನಾರದರೇ, ಭೂಲೋಕದಿಂದ ಇಲ್ಲಿಯವರೆಗೆ ಬಂದಿದ್ದೀರಿ, ಭೂಲೋಕದ ಎಲ್ಲ ಸಮಾಚಾರಗಳನ್ನ ತಿಳಿಸಿ ಎಂಬುದಾಗಿ ಕೇಳಲು ಮಹಾವಿಷ್ಣುವಿಗೆ ನಾರದರು ಹೇಳ್ತಾರೆ, ಭೂಲೋಕದಲ್ಲಿ ಇರುವಂತಹ ಜನರೆಲ್ಲರೂ ಕೂಡ ಕಷ್ಟವೋ, ಕಾರ್ಪಣ್ಯವೋ, ದುಃಖವೋ, ದುಮ್ಮಾನದಿಂದ ಅತ್ಯಂತ ನೊಂದವರಾಗಿದ್ದಾರೆ. ಅವರೆಲ್ಲರ ಕಷ್ಟ, ಕಾರ್ಪಣ್ಯ, ದುಃಖ, ದುಮ್ಮಾನಗಳೆಲ್ಲವೂ ಕೂಡ ಅತ್ಯಂತ ಸುಲಭದಲ್ಲಿ ಪರಿಹಾರವಾಗ್ತಕ್ಕಂಥ ಯಾವುದಾದ್ರೂ ಪೂಜೆಯೋ, ಜಪವೋ, ವ್ರತವೋ, ಹೋಮವೋ ಇದ್ದು ತಿಳಿಸಿಕೊಡಿ ಎಂಬುದಾಗಿ ಕೇಳಲು ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ. ಮಹಾವಿಷ್ಣು ಹೇಳ್ತಾರೆ ಏನು ಅಂತಂದ್ರೆ, ಅತ್ಯಂತ ಗೌಪ್ಯವಾಗಿರುವಂತಹ ಪೂಜೆ ಇದೆ, ಮಾಡ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭವಾಗಿರುವಂತಹ ಫಲ ಪ್ರಾಪ್ತಿಯಾಗ್ತದೆ. ಹಾಗಾದ್ರೆ ಯಾವುದು ಆ ಪೂಜೆ ಅಂತಂದ್ರೆ ಸತ್ಯನಾರಾಯಣನ ಪೂಜೆ ಎಂಬುದಾಗಿ ಮತ್ತೆ ಮಹಾವಿಷ್ಣುವಿನಲ್ಲಿ ನಾರದರು ಕೇಳ್ತಾರೆ, ಸತ್ಯನಾರಾಯಣನ ಪೂಜೆಯನ್ನು ಯಾವಾಗ ಮಾಡಬೇಕು? ಮಾಡಿದ್ರಿಂದ ನಮಗೇನು ಫಲ ಪ್ರಾಪ್ತಿಯಾಗ್ತದೆ? ಸತ್ಯನಾರಾಯಣನಿಗೆ ಏನನ್ನ ನೈವೇದ್ಯ ಮಾಡಬೇಕು ಅಂತ. ಮತ್ತೆ ಮಹಾವಿಷ್ಣು ನಾರದರಿಗೆ ಹೇಳ್ತಾರೆ, ಯಾವ ದಿವಸ ಸತ್ಯನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ ಮನಸ್ಸಿಗೆ ಬರ್ತದೆಯೋ ಆ ದಿವಸ ಮನಸ್ಸನ್ನ ಶುಭ್ರಗೊಳಿಸಿಕೊಂಡವನಾಗಿ, ಮನೆಯನ್ನ ಶುಭ್ರಗೊಳಿಸಿಕೊಂಡವನಾಗಿ, ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನ ಧರಿಸಿದವನಾಗಿ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡಬಹುದು. ಆನಂತರ ಸತ್ಯನಾರಾಯಣನ ಪೂಜೆಯನ್ನು ಮಾಡುವುದರಿಂದ ನಮಗೇನು ಫಲ ಪ್ರಾಪ್ತಿಯಾಗ್ತದೆ ಅಂತಂದ್ರೆ ಧನ ಧಾನ್ಯಾದಿಗಳು ಸಮೃದ್ಧಿ ಆಗ್ತದೆ. ಧನ ಅಂದ್ರೆ ಗೊತ್ತಾಯ್ತಲ್ಲ, ಧನ ಅಂದ್ರೆ ಹಣ ಅಂತ, ಧಾನ್ಯ ಅಂದ್ರೆ ಬೆಳೆಯುವಂತಹ ಬೆಳೆ ಅಂತ, ಸಮೃದ್ಧವಾಗ್ತದೆ, ಶುಭವಾಗಿರುವಂತಹ ಸಂತತಿ ಲಭಿಸ್ತದೆ ಎಂಬುದಾಗಿ ಹೇಳ್ತಾರೆ. ಸತ್ಯನಾರಾಯಣನಿಗೆ ಏನನ್ನು ನೈವೇದ್ಯ ಮಾಡಬೇಕು? ಸಪಾದ ಭಕ್ಷ್ಯವನ್ನು ನೈವೇದ್ಯ ಮಾಡಬೇಕು. ಅದಕ್ಕೆ ಏನನ್ನು ಹಾಕಬೇಕು? ಬಾಳೆಹಣ್ಣು, ಹಾಲು, ತುಪ್ಪ, ಗೋದ್ರವೆ, ಸಕ್ಕರೆ ಇವೆಲ್ಲವನ್ನು ಕೂಡ ಕೂಡಿಸಿ ಬೇಯಿಸಿ ಸತ್ಯನಾರಾಯಣನ ಯಥಾಶಕ್ತಿಯಾಗಿ ಪೂಜಿಸಿ ಆತನಿಗೆ ನೈವೇದ್ಯವನ್ನು ಮಾಡಬೇಕು. ಆನಂತರ ಆಪ್ತೇಷ್ಟುಗಳಿಂದ ಒಗ್ಗೂಡಿಕೊಂಡವನಾಗಿ, ಬಂಧು ಬಾಂಧವರಿಂದ ಒಗ್ಗೂಡಿಕೊಂಡವನಾಗಿ, ಶ್ರದ್ಧಾವಂತನಾಗಿ, ಭಕ್ತಿವಂತನಾಗಿ ಸತ್ಯನಾರಾಯಣನ ಕಥೆಯನ್ನ ಕೇಳಬೇಕು. ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಕೊಡಬೇಕು. ತಾನೂ ಕೂಡ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕು. ಬಂದಿರತಕ್ಕಂಥ
ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಭೋಜನ ಊಟವನ್ನು ಹಾಕಬೇಕು, ತಾನೂ ಕೂಡ ಊಟವನ್ನು ಮಾಡಬೇಕು, ಇಡೀ ದಿನವೂ ಕೂಡ ಸತ್ಯನಾರಾಯಣನ ನಾಮಸ್ಮರಣೆಯಲ್ಲಿ ಇರಬೇಕು ಎಂಬುದಾಗಿ ಸತ್ಯನಾರಾಯಣನ ಕಥೆಯ ಮೊದಲನೇ ಅಧ್ಯಾಯದಲ್ಲಿ ಮುಂದೆ ಯಾರು ಮಾಡಿದ್ರು ಸತ್ಯನಾರಾಯಣನ ಕಥೆಯನ್ನ. ಈ ಭೂಲೋಕದಲ್ಲಿ ಸತ್ಯನಾರಾಯಣನ ಕಥೆ ಎನ್ನುವಂಥದ್ದು ಹೇಗೆ ಪ್ರಚಲಿತಕ್ಕೆ ಬಂತು ಎಂಬುದಾಗಿ ಕೇಳಲು ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ 2ನೇ ಅಧ್ಯಾಯದ ಕಥೆಯನ್ನು ಹೇಳ್ತಾರೆ. ಪೂರ್ವದಲ್ಲಿ ಕಾಶಿಪಟ್ಟಣ ಎನ್ನುವಂತ ಒಂದು ಪಟ್ಟಣ ಇತ್ತು. ಅಲ್ಲಿ ಅತ್ಯಂತ ದರಿದ್ರನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನಿದ್ದ. ಬೆಳಗ್ಗೆ ಭಿಕ್ಷಾಟನೆ ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೆ ಸಾಕಾಗ್ತಿತ್ತು, ಮಧ್ಯಾಹ್ನದ ನಂತರ ಭಿಕ್ಷಾಟನೆ ಮಾಡಿದ್ರೆ ರಾತ್ರಿ ಊಟಕ್ಕೆ ಸಾಕಾಗ್ತಿತ್ತು. ಕಡು ಬಡತನದಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ. ಅತ್ಯಂತ ಪ್ರೀತಿಯನ್ನ ಉಳ್ಳಂತಹ ಸತ್ಯನಾರಾಯಣನು ಒಂದು ಬಾಲ ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಆ ಬ್ರಾಹ್ಮಣೋತ್ತಮನ ಎದುರುಗಡೆ ಪ್ರತ್ಯಕ್ಷನಾಗ್ತಾನೆ. ಆತನಲ್ಲಿ ಕೇಳ್ತಾನೆ, ಯಾವ ಉದ್ಯೋಗವನ್ನು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀ ಅಂತ. ಆತನ ಹೇಳ್ತಾನೆ, ನಾನು ಭಿಕ್ಷಾಟನೆಯನ್ನು ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇನೆ ಅಂತ. ಆಗ ಆ ಬಾಲ ಸನ್ಯಾಸಿಯ ವೇಷದಲ್ಲಿರ್ತಕ್ಕಂಥ ಸತ್ಯನಾರಾಯಣನು ಬ್ರಾಹ್ಮಣೋತ್ತಮನಿಗೆ ಹೇಳ್ತಾನೆ, ಸತ್ಯನಾರಾಯಣ ಎನ್ನುವಂತಹ ಪೂಜೆ ಇದೆ, ಮಾಡ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭವಾಗಿರುವಂತಹ ಫಲ ಪ್ರಾಪ್ತಿಯಾಗ್ತದೆ ಅಂತ. ಆ ಬ್ರಾಹ್ಮಣೋತ್ತಮನು ನಿಂತಿರುವಂತಹ ಸ್ಥಳದಲ್ಲೇ ಸ್ವಾಮಿಯಾದ ಸತ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಹೇ ಭಗವಂತ ಸತ್ಯನಾರಾಯಣ, ಈ ದಿವಸ ಏನು ಭಿಕ್ಷಾಟನೆ ಏನು ಮಾಡಿದ್ದೇನೋ ಅದರಿಂದ ನನಗೇನು ದ್ರವ್ಯ ಪ್ರಾಪ್ತಿಯಾಗ್ತದೆಯೋ ಅಥವಾ ಹಣ ಪ್ರಾಪ್ತಿಯಾಗ್ತದೆಯೋ ಅದರಿಂದ ನಿನ್ನ ಕಥೆ ಮಾಡ್ಕೊಡ್ತೇನೆ ಎಂಬುದಾಗಿ ಹರಕೆಯನ್ನು ಮಾಡ್ಕೊಳ್ತಾನೆ. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಭಿಕ್ಷಾಟನೆಗೆ ಹೋಗ್ತಾನೆ. ಭಿಕ್ಷಾಟನೆಗೆ ಹೋದ್ರೆ ಪ್ರತಿದಿನವೂ ಸಿಗದಕ್ಕಿಂತಲೂ ಯಥೇಚ್ಛವಾಗಿ ಭಿಕ್ಷೆ ಸಿಕ್ಬಿಡ್ತದೆ. ಸಂತೋಷಗೊಳ್ತಾನೆ. ಮನೆಗೆ ಬರ್ತಾ ಸತ್ಯನಾರಾಯಣನ ಪೂಜೆಗೆ ಏನೇನು ದ್ರವ್ಯಗಳು ಬೇಕಾಗಿರ್ತದೆಯೋ ಅವೆಲ್ಲವನ್ನು ಕೂಡ ಜೋಡಿಸ್ಕೊಳ್ತಾನೆ. ಶ್ರದ್ಧಾವಂತನಾಗಿ ಭಕ್ತಿವಂತನಾಗಿ ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತಾನೆ. ದಿನೇ 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 ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸುಖ ಶಾಂತಿ ನೆಮ್ಮದಿ ನೆರೆಸಲಿಕ್ಕೆ ಪ್ರಾರಂಭವಾಗ್ತದೆ. ಮಾಡುವಂತಹ ಉದ್ಯೋಗ ವ್ಯವಹಾರಗಳ ಯಶಸ್ಸನ್ನು ಹೊಂದಿ ಈ ಲೋಕದಲ್ಲೂ ಈ ಲೋಕವನ್ನು ಬಿಟ್ಟು ಹೋದ್ರಂತರೂ ಕೂಡ ಸುಖವಾಗಿ ಇದ್ದ ಎಂಬುದಾಗಿ ಹೇಳ್ತದೆ. ಹಾಗಾದ್ರೆ ಮುಂದೆ ಯಾರು ಮಾಡಿದ್ರು ಸತ್ಯನಾರಾಯಣನ ಕಥೆಯನ್ನ? ಅವರೆಲ್ಲರಿಗೂ ಕೂಡ ಏನೇನು ಪರಿಣಾಮಗಳು ಉಂಟಾಯಿತು ಎಂಬುದಾಗಿ ಕೇಳಲು ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ ಮುಂದಿನ ಕಥೆಯನ್ನು ಹೇಳ್ತಾರೆ. ಒಬ್ಬ ಕಟ್ಟಿಗೆ ಮಾರುವವನಿದ್ದ. ಆತನು ಪ್ರತಿದಿನವೂ ಕೂಡ ಅರಣ್ಯಕ್ಕೆ ಹೋಗ್ತಾ ಇದ್ದ, ಕಟ್ಟಿಗೆಯನ್ನು ಕಡಿತಾ ಇದ್ದ. ಅದನ್ನ ಮಾರಾಟ ಮಾಡುವುದರಿಂದ ಆತನಿಗೆ ಏನು ಹಣ ಸಿಗ್ತದೆಯೋ ಅದರಿಂದ ತನ್ನ ಸಂಸಾರವನ್ನ ನಿರ್ವಹಣೆ ಮಾಡ್ತಾ ಇದ್ದ. ಒಮ್ಮೆ ಆತನಿಗೇನು ಅನಿವಾರ್ಯವಾಗಿಯೋ ಅಥವಾ ತೊಂದರೆಯಾಗಿಯೋ ಕಟ್ಟಿಗೆಯನ್ನು ಕಡಿಲಿಲ್ಲ ಅಂತಾದ್ರೆ ಆತನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಉಪವಾಸವಾಗಿ ಇರಬೇಕಾಗಿ ಏನು ಕಡ್ಕೊಂಡು ಬರ್ತಾ ಇರ್ತಾನೆ. ಬಿರು ಬೇಸಿಗೆಯಾಗಿರ್ತದೆ, ನೀರನ್ನು ಕುಡಿಯಬೇಕು ಅಂತ ಅನಿಸ್ತಾ ಇದೆ. ಎಲ್ಲೆಲ್ಲೂ ಕೂಡ ನೀರು ಕಾಣ್ತಾ ಇಲ್ಲ. ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ. ಹೋಗಿ ನೋಡ್ತಾನೆ, ಮನೆಯವರೆಲ್ಲರೂ ಕೂಡ ಶ್ರದ್ಧಾವಂತರಾಗಿ ಭಕ್ತಿವಂತರಾಗಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಆತನಿಗೆ ನೀರನ್ನು ಕೇಳಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಕಟ್ಟಿಗೆ ಹೊರೆಯನ್ನು ಹೊರಗಡೆ ಇಳಿಸಿಡ್ತಾನೆ, ಒಳಗೆ ಹೋಗಿ ಕುತ್ಕೊಳ್ತಾನೆ. ಹೇಳುವಂತಹ ಕಥೆಯನ್ನೆಲ್ಲ ಕೇಳ್ತಾನೆ. ಕೊಡುವಂತಹ ತೀರ್ಥವನ್ನ, ಪ್ರಸಾದವನ್ನ, ಸಪಾದಭಕ್ಷವನ್ನ ಎಲ್ಲ ಸ್ವೀಕರಿಸ್ತಾನೆ. ಸ್ವೀಕರಿಸಿ ಆದ ನಂತರದಲ್ಲಿ ಆ ಮನೆಯ ಯಜಮಾನಲ್ಲಿ ಕೇಳ್ತಾನೆ, ಯಾವ ಪೂಜೆ ಮಾಡಿದ್ದೀರಿ, ಮಾಡಿದ್ರಿಂದ ಏನು ಫಲ ಪ್ರಾಪ್ತಿಯಾಗ್ತದೆ? ಆ ಮನೆಯ ಯಜಮಾನನು ಕಟ್ಟಿಗೆ ಮಾರುವವನಿಗೆ ಹೇಳ್ತಾನೆ, ಸತ್ಯನಾರಾಯಣನ ಪೂಜೆಯನ್ನು ಮಾಡಿದ್ದೇನೆ, ಮಾಡಿದ್ರಿಂದ ಧನ ಧಾನ್ಯಾದಿಗಳೆಲ್ಲ ಸಮೃದ್ಧ ಆಗ್ತದೆ. ಅವನಿಗೂ ಒಂದು ಆಸೆ ಆಗ್ತದೆ, ತಾನು ಒಂದು ಸತ್ಯನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ. ಶ್ರದ್ಧಾವಂತನಾಗಿ ಭಕ್ತಿವಂತಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾನೆ, ಹೇ ಭಗವಂತ, ಈ ದಿವಸ ಏನು ಕಟ್ಟಿಗೆಯನ್ನು ಕಡ್ದಿದ್ದೇನೋ ಅದನ್ನ ಮಾರಾಟ ಮಾಡುವುದರಿಂದ ನನಗೇನು ಹಣ ಪ್ರಾಪ್ತಿಯಾಗ್ತದೆಯೋ ಅದರಿಂದ ನಿನ್ನ ಕಥೆ ಮಾಡ್ಕೊಡ್ತೇನೆ ಎಂಬುದಾಗಿ ಭಗವಂತನಲ್ಲಿ ಹೇಳಿಕೊಂಡು ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಧನಿಕರಿರ್ತಕ್ಕಂಥ ಕೇರಿಗೆ ಕಟ್ಟಿಗೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೋಗ್ತಾನೆ. ಹೋದ್ರೆ ಪ್ರತಿದಿನವೂ ಸಿಗೋದಕ್ಕಿಂತ ಯಥೇಚ್ಛವಾಗಿ ಭಿಕ್ಷೆ ಸಿಕ್ಬಿಡ್ತದೆ. ಸಂತೋಷಗೊಳ್ತಾನೆ. ಮನೆಗೆ ಬರ್ತಾ ಸತ್ಯನಾರಾಯಣನ ಪೂಜೆ ಏನೇನು ದ್ರವ್ಯಗಳು ಬೇಕಾಗಿರ್ತದೆಯೋ ಅವೆಲ್ಲವನ್ನು ಕೂಡ ಜೋಡಿಸ್ಕೊಳ್ತಾನೆ. ಶ್ರದ್ಧಾವಂತನಾಗಿ ಭಕ್ತಿವಂತನಾಗಿ ಸತ್ಯನಾರಾಯಣನ ಕಥೆಯನ್ನು ಮಾಡ್ತಾನೆ. ಮಾಡಿದ್ರಿಂದ ಧನ ಧಾನ್ಯಾದಿಗಳೆಲ್ಲವೂ ಕೂಡ ಸಮೃದ್ಧವಾಗಿ ಈ ಲೋಕದಲ್ಲೂ ಈ ಲೋಕವನ್ನು ಬಿಟ್ಟು ಹೋದ ನಂತರವೂ ಕೂಡ ಸುಖವಾಗಿ ಇದ್ದ ಎಂಬುದಾಗಿ ಹೇಳಿ ಮುಂದೆ ಯಾರು ಮಾಡಿದ್ರು ಸತ್ಯನಾರಾಯಣನ ಕಥೆಯನ್ನ? ಅವರೆಲ್ಲರಿಗೂ ಕೂಡ ಏನೇನು ಪರಿಣಾಮಗಳು ಉಂಟಾಯಿತು ಎಂಬುದಾಗಿ ಕೇಳಲು ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ 3ನೇ ಅಧ್ಯಾಯದ ಕಥೆಯನ್ನು ಹೇಳ್ತಾರೆ. ಪೂರ್ವದಲ್ಲಿ ಉಲ್ಕಾಮುಖ ಎನ್ನುವಂತ ಒಬ್ಬ ರಾಜ ಇದ್ದ. ಆತನು ಪ್ರತಿದಿನವೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಅಲ್ಲಿರುವಂತಹ ಬಡವರಿಗೆ ದಾನ ಧರ್ಮಾದಿಗಳನ್ನ ಮಾರಿ ಬರ್ತಾ ಇದ್ದ. ಆತನ ಹೆಂಡತಿ ಹೆಸರು ಪ್ರಮುಗ್ಧ ಎಂಬುದಾಗಿ ಆಗಿತ್ತು. ಗಂಡ ಹೆಂಡತಿ ಇಬ್ರು ಕೂಡ ಭದ್ರಶಿಲಾ ಎನ್ನುವಂತ ದೊಡ್ಡದಾಗಿರ್ತಕ್ಕಂಥ ನದಿಯ ದಂಡೆಯ ಮೇಲೆ ಸತ್ಯನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿಕೊಳ್ತಾರೆ. ತನ್ನ ಎಲ್ಲ ಬಂಧು ಬಾಂಧವರು, ಗ್ರಾಮಸ್ಥರು, ಊರವರು ಎಲ್ಲರನ್ನು ಕೂಡ ಕರೆದಿರ್ತಾನೆ. ಅತ್ಯಂತ ವೈಭವೋಪೇತವಾಗಿ ಸತ್ಯನಾರಾಯಣನ ಪೂಜೆಯನ್ನು ಮಾಡಲಿಕ್ಕೆ ಚಪ್ಪರ ತೋರಣಾದಿಗಳಿಂದ ಸಿಂಗರಿಸಿಕೊಂಡು ಪೂಜೆಯನ್ನ ಪ್ರಾರಂಭ ಮಾಡಿರ್ತಾನೆ. ಮುಕ್ತಾಯಕ್ಕೆ ಬಂದಿದೆ. ಎಲ್ಲರಿಗೂ ತೀರ್ಥ ಪ್ರಸಾದ ಸಪಾದ ಭಕ್ಷವನ್ನು ಕೊಡಬೇಕು ಎನ್ನುವಂತಹ ಸಂದರ್ಭಕ್ಕೆ ಭದ್ರಶಿಲಾ ನದಿಯನ್ನ ದಾಟಿ ವ್ಯಾಪಾರವನ್ನ ಮುಗಿಸಿಕೊಂಡು ಸಾಧು ಎಂಬ ಹೆಸರಿನ ವೈಶ್ಯನೊಬ್ಬನು ಬರ್ತಾನೆ. ಬಂದು ನೋಡ್ತಾನೆ, ಇಡೀ ನದಿಯ ದಂಡೆ ಸಿಂಗಾರಗೊಂಡಿದೆ. ತುಂಬಾ ಜನ ಸೇರಿದ್ದಾರೆ. ಎಲ್ಲರೂ ಶ್ರದ್ಧಾವಂತರಾಗಿ ಭಕ್ತಿವಂತರಾಗಿ ಇದ್ದಾರೆ.
ಅದನ್ನು ನೋಡಿ ಅತ್ಯಂತ ಸಂತೋಷ ಆಗ್ತದೆ. ಎಲ್ಲರೊಟ್ಟಿಗೂ ಕೂಡ ಆತನೂ ಕೂಡ ಹೋಗ್ತಾನೆ. ತೀರ್ಥ ಪ್ರಸಾದ ಸಪಾದ ಭಕ್ಷ ಎಲ್ಲವನ್ನು ಕೂಡ ಸ್ವೀಕರಿಸ್ತಾನೆ. ಸ್ವೀಕರಿಸಿ ಆದ ನಂತರದಲ್ಲಿ ಆ ಸಾಧು ಎಂಬ ವೈಶ್ಯನು ಉಲ್ಕಾಮುಖ ರಾಜನಲ್ಲಿ ಕೇಳ್ತಾನೆ, ಯಾವ ಪೂಜೆ ಮಾಡಿದ್ರಿಂದ ಏನು ಫಲ ಪ್ರಾಪ್ತಿಯಾಗ್ತದೆ? ಆ ಉಲ್ಕಾಮುಖ ರಾಜನು ಸಾಧು ಎಂಬ ವೈಶ್ಯನಿಗೆ ಹೇಳ್ತಾನೆ, ಸತ್ಯನಾರಾಯಣನ ಪೂಜೆಯನ್ನು ಮಾಡಿದ್ರಿಂದ ಶುಭವಾಗಿರುವಂತಹ ಸಂತತಿ ಲಭಿಸ್ತದೆ ಎಂಬುದಾಗಿ ಹೇಳ್ತಾನೆ. ಈ ಸಾಧು ಎಂಬ ವೈಶ್ಯನಿಗೋ ಮದುವೆಯಾಗಿ ಹಲವಾರು ವರ್ಷಗಳಾಗಿರ್ತದೆ, ಸಂತತಿ ಆಗಿರೋದಿಲ್ಲ. ತನಗೊಂದು ಸಂತತಿ ಆಗಲೇ ಇಲ್ಲ ಎನ್ನುವಂತ ಯೋಚನೆ ಆತನನ್ನ ಸದಾ ಕಾಲ ಕಾಡ್ತಾ ಇರ್ತದೆ. ಹಾಗೆ ಔಷಧೋಪಚಾರವನ್ನೋ ಪೂಜೆಯನ್ನೋ ಪುನಸ್ಕಾರವನ್ನೋ ಎಲ್ಲ ಮಾಡಿ ಆಗಿತ್ತು. ಆದ್ರೆ ಆತನ ಮನಸ್ಸಿಗೆ ಬರ್ತದೆ ತಾನು ಒಂದು ಸತ್ಯನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ. ಮನೆಗೆ ಹೋಗ್ತಾನೆ. ಹೆಂಡತಿಯಾದ ಲೀಲಾವತಿಗೆ ಹೇಳ್ತಾನೆ, ಸತ್ಯನಾರಾಯಣ ಎನ್ನುವಂತಹ ಪೂಜೆ ಇದೆಯಂತೆ, ಮಾಡ್ತೇನೆ ಎಂಬುದಾಗಿ ಹರಕೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭವಾಗಿರುವಂತಹ ಫಲ ಪ್ರಾಪ್ತಿಯಾಗ್ತದೆಯಂತೆ ಅಂತ. ಗಂಡ ಹೆಂಡತಿ ಇಬ್ರು ಕೂಡ ಮನೆ ದೇವರ ಎದುರಿನಲ್ಲಿ ನಿಂತು ಸ್ವಾಮಿಯಾದ ಸತ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೇ ಭಗವಂತ ಸತ್ಯನಾರಾಯಣ, ನಮಗೊಂದು ಶುಭವಾಗಿರುವಂತಹ ಸಂತತಿಯನ್ನು ನೀನು ಕರುಣಿಸಿದ್ದೇ ಹೌದಾದ್ರೆ ನಿನ್ ಕಥೆ ಮಾಡ್ಕೊಡ್ತೇನಪ್ಪ ಎಂಬುದಾಗಿ ಹರಕೆಯನ್ನು ಮಾಡ್ಕೊಳ್ತಾರೆ. ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಆತನು ಏನ್ ಮಾಡ್ತಾನೆ ಅಂತಂದ್ರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವುದು, ದಿನವನ್ನ ಕಳಿತಾ ಇರುವಂತಹ ಕಾಲದಲ್ಲಿ ಆ ಲೀಲಾವತಿಯು ಗರ್ಭಿಣಿ ಆಗ್ತಾಳೆ. ನವಮಾಸಗಳು 9 ತಿಂಗಳುಗಳು ತುಂಬಲು ಶುಭವಾಗಿರ್ತಕ್ಕಂಥ ಹೆಣ್ಮಗು ಜನಿಸ್ತದೆ. ಅದಕ್ಕೆ ಕಲಾವತಿ ಎಂಬುದಾಗಿ ನಾಮಕರಣ ಮಾಡ್ತಾರೆ. ನಾಮಕರಣ ಮಾಡುವ ಸಂದರ್ಭಕ್ಕೆ ಆತನ ಹೆಂಡತಿಯಾದ ಲೀಲಾವತಿಯು ಗಂಡನಿಗೆ ಸ್ಮರಣೆ ಮಾಡ್ತಾಳೆ. ಸಂತತಿ ಲಭಿಸಿದರೆ ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತೇವೆ ಅಂತೇಳಿ ಹೇಳ್ಕೊಂಡಿದ್ವಿ. ಮಗಳ ನಾಮಕರಣದ ಸಂದರ್ಭದಲ್ಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡಬೇಕು ಅಂತ ಅವಳ ಮಾತಿಗೆ ನಿರ್ಲಕ್ಷ್ಯವನ್ನು ಮಾಡ್ತಾನೆ. ಸತ್ಯನಾರಾಯಣನ ಕಥೆಯನ್ನ ಒಂದನ್ನ ಬಿಟ್ಟು ಉಳಿದೆಲ್ಲ ನಾಮಕರಣದ ಶಾಸ್ತ್ರಗಳನ್ನ ಮಾಡಿ ಮುಗಿಸಿ ಬಿಡ್ತಾನೆ. ಆ ನಂತರದಲ್ಲಿ ದಿನಗಳು ಕಳಿತಾ ಹೋಗ್ತಾ ಇದ್ದ ಹಾಗೆ ಅವರಿಗೆ ಸತ್ಯನಾರಾಯಣನ ಕಥೆಯನ್ನು ಮಾಡುವಂಥದ್ದು ವಿಸ್ಮರಣೆ ಮರೆತು ಹೋಗ್ತದೆ. ದಿನಗಳು ಉರುಳು ಹೋಗ್ತಾ ಇದೆ. ಮಗಳು ದಿನೇ ದೊಡ್ಡವಳಾಗ್ತಾ ಇದ್ದಾಳೆ. ಪ್ರಾಪ್ತ ವಯಸ್ಸು, ವಿವಾಹದ ವಯಸ್ಸಿಗೆ ಬರ್ತಾ ಇದ್ದಾಳೆ. ಅವಳಿಗೆ ವಿವಾಹ ಕಾರ್ಯವನ್ನು ನೆರವೇರಿಸಬೇಕು ಅಂತ ಚಿಂತನೆಯನ್ನ ಮಾಡಿ ಕಾಂಚನ ದೇಶದ ವೈಶ್ಯನ ಮಗನನ್ನು ಕರೆದುಕೊಂಡು ಬಂದು ವೈಭವೋಪೇತವಾಗಿ ವಿಜೃಂಭಣೆಯಿಂದ ವಿವಾಹ ಕಾರ್ಯವನ್ನು ನೆರವೇರಿಸ್ತಾನೆ. ವಿವಾಹವನ್ನು ಮಾಡಬೇಕಿದ್ರೆ ಸತ್ಯನಾರಾಯಣನ ಕಥೆಯನ್ನು ಮಾಡುವಂಥದ್ದು ಮರೆತು ಹೋಗ್ತದೆ. ದಿನಗಳು ಉರುಳ್ತಾ ಹೋಗ್ತಾ ಇದೆ. ಮತ್ತೆ ವ್ಯಾಪಾರವನ್ನು ಆರಂಭಿಸಬೇಕು. ಹಲವಾರು ಚೀಲಗಳಲ್ಲಿ ಹಲವಾರು ವ್ಯಾಪಾರದ ವಸ್ತುಗಳನ್ನು ತುಂಬಿಕೊಂಡು ಆತನು ವ್ಯಾಪಾರಕ್ಕೋಸ್ಕರವಾಗಿ ಭದ್ರಶಿರಾ ನದಿಯನ್ನ ದಾಟಿ ರತ್ನಸಾರ ಎನ್ನುವಂತಹ ಪಟ್ಟಣಕ್ಕೆ ಹೋಗ್ತಾನೆ. ಎಂಬಂತೆ ರತ್ನಸಾರ ಪಟ್ಟಣದ ರಾಜನಾಗಿರ್ತಕ್ಕಂಥ ಚಂದ್ರಸೇನ ಮಹಾರಾಜನ ಅರಮನೆಯಲ್ಲಿ ಕಳ್ಳತನವಾಗ್ಬಿಟ್ಟಿರ್ತದೆ. ರಾಜಭಟರು ಕಳ್ಳರನ್ನು ಹುಡುಕ್ತಾ ಇರ್ತಾರೆ. ಎಲ್ಲಿ ಹುಡುಕಿದ್ರೂ ಕೂಡ ಕಳ್ಳರ ತಪಾಸಣೆ ಆಗ್ತಾ ಇಲ್ಲ. ಹೋಗಿ ಬರುವಂತ ಎಲ್ಲ ಪ್ರಯಾಣಿಕರನ್ನು ಕೂಡ ತಪಾಸಣೆಗೆ ಒಳಪಡಿಸ್ತಾ ಇರ್ತಾರೆ. ಅದರಂತೆ ವ್ಯಾಪಾರಾರ್ಥವಾಗಿ ಹೋಗಿರುವಂತಹ ಸಾಧು ಮತ್ತು ಆತನ ಅಳಿಯ ಇಬ್ಬರನ್ನು ಕೂಡ ತಪಾಸಣೆಗೆ ಒಳಪಡಿಸಿ ಅವರು ವ್ಯಾಪಾರಾರ್ಥವಾಗಿ ತಂದಿರುವಂತಹ ಚೀಲಗಳನ್ನು ನೋಡಿದ್ರೆ ಚಂದ್ರಸೇನ ಮಹಾರಾಜನ ಅರಮನೆಯಲ್ಲಿ ಕಳ್ಳತನವಾಗಿರ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಇವರ ಚೀಲದಲ್ಲಿ ಕಂಡುಬಿಡ್ತದೆ. ರಾಜಭಟರು ಇವರನ್ನ ಬಂಧಿಸ್ತಾರೆ. ನೇರವಾಗಿ ತೆಗೆದುಕೊಂಡು ಹೋಗಿ ಚಂದ್ರಸೇನ ಮಹಾರಾಜನ ಎದುರುಗಡೆ ನಿಲ್ಲಿಸ್ತಾರೆ. ಚಂದ್ರಸೇನ ಮಹಾರಾಜ ಎಲ್ಲ ವಸ್ತುಗಳನ್ನ ನೋಡ್ತಾನೆ. ನೋಡಿದ್ರೆ ಅರಮನೆಯಲ್ಲಿ ಕಳ್ಳತನವಾಗಿರ್ತಕ್ಕಂಥ ವಸ್ತುಗಳು. ಅದನ್ನ ನೋಡಿ ಆತನಿಗೆ ಅತ್ಯಂತ ಕೋಪ ಬಂದ್ಬಿಡ್ತದೆ. ಇವರಿಗೆ ಶಿಕ್ಷೆಯನ್ನು ವಿಧಿಸ್ತಾನೆ. ಇವರಿಗೆ ಕ್ಷೌರಾದಿ ನಖಕೃಂತನಾದಿಗಳನ್ನ ಮಾಡಿಸ್ಬೇಡಿ. ಕ್ಷೌರ ಅಂದ್ರೆ ಗೊತ್ತಾಯ್ತಲ್ಲ, ನಖ ಅಂತಂದ್ರೆ ಉಗುರು ಅಂತ. ಉಗುರನ್ನ ಕಟ್ ಮಾಡಬೇಡಿ, ಒಂದು ಹೊತ್ತಿನ ಊಟವನ್ನ ಮಾತ್ರ ಕೊಡಿ ಎಂಬುದಾಗಿ ರಾಜಾಜ್ಞೆ ಆಗ್ಬಿಡ್ತದೆ. ತೆಗೆದುಕೊಂಡು ಹೋಗಿ ಸಾಧು ಮತ್ತು ಆತನ ಅಳಿಯ ಇಬ್ಬರನ್ನು ಕೂಡ ಬಂಧಿಖಾನೆಯಲ್ಲಿ ಬಂಧಿಸಿಟ್ಟು ಬಿಡ್ತಾರೆ. ದಿನಗಳು ಉರುಳಲಿಕ್ಕೆ ಪ್ರಾರಂಭವಾಗ್ತದೆ. 1 ತಿಂಗಳು ಕಳೀತು, 2 ತಿಂಗಳು ಕಳೀತು, 3 ತಿಂಗಳು ಕಳೀತು. ಆ ಯೋಚನೆ ಪ್ರಾರಂಭವಾಯಿತು, ಯಾಕಾಗಿ ನಮಗೆ ಈ ಕಷ್ಟದ ದಿನಗಳು ಬಂದು ಒದಗ್ತು ಅಂತ. ಆಗ ಆ ಸಾಧುವಿನ ಮನಸ್ಸಿಗೆ ಬರ್ತದೆ, ಸಂತತಿ ಲಭಿಸಿದರೆ ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿರ್ತಕ್ಕಂಥದ್ದನ್ನ ಮಗಳ ಮದುವೆ ಸಂದರ್ಭದವರೆಗೂ ಮಾಡದೇ ಇರುವುದರಿಂದ ಈ ಗತಿ ಬಂದು ಬಂಧಿಖಾನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಏನ್ ಮಾಡ್ಲಿಕ್ಕೆ ಸಾಧ್ಯ? ಸತ್ಯನಾರಾಯಣನ ನಾಮಸ್ಮರಣೆಯನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅನುದಿನವೂ ಅನುಕ್ಷಣವೂ ಕೂಡ ಸತ್ಯನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಾ ದಿನಗಳನ್ನ ಕಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಯಲ್ಲಿರ್ತಕ್ಕಂಥ ಲೀಲಾವತಿ ಮತ್ತು ಕಲಾವತಿ ಇಬ್ರು ಕೂಡ ವ್ಯಾಪಾರಾರ್ಥವಾಗಿ ಗಂಡ ಮತ್ತು ತಂದೆ ಹೋಗಿದ್ದಾರೆ. ಇವತ್ತು ಬರಬಹುದು, ನಾಳೆ ಬರಬಹುದು ಎನ್ನುವಂಥದ್ರಲ್ಲೇ 1 ತಿಂಗಳು 2 ತಿಂಗಳು ಕಳೀತಾ ಇದೆ. ಮನೆಯಲ್ಲಿರ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಖಾಲಿ ಆಗ್ತದೆ. ಊಟಕ್ಕೂ ಕೂಡ ಗತಿ ಇಲ್ಲ. ಹಾಗಾದ್ರೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ಬಿಡೋಣ ಅಂತಂದ್ರೆ ಇವತ್ತಿನ ಹಾಗೆ ಯಾವುದೇ ಮಾಧ್ಯಮದ ವ್ಯವಸ್ಥೆಗಳು, ಅವ್ರನ್ನ ಹುಡುಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಸಾಧನ ಸಲಕರಣೆಗಳು ಕೂಡ ಇರಲಿಲ್ಲ. ಹಾಗಾದ್ರೆ ಕೆಲಸಕ್ಕಾದ್ರೂ ಹೋಗ್ಬಿಡೋಣ ಅಂತಂದ್ರೆ ಇವತ್ತು ಸಿಕ್ಕ ಹಾಗೆ ಕೆಲಸ ಕೂಡ ಸಿಗ್ತಿರ್ಲಿಲ್ಲ. ಮಗಳಾದ ಕಲಾವತಿಗೆ ಏನೂ ಗತಿ ಕಾಣದೆ ಮನೆಗೆ ಭಿಕ್ಷಾಟನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಒಂದು ಮನೆಗೆ ಭಿಕ್ಷಾಟನೆಗೆ ಹೋಗಿರುವಂತಹ ಸಂದರ್ಭದಲ್ಲಿ ಆ ಮನೆಯ ಯಜಮಾನನು ಸತ್ಯನಾರಾಯಣನ ಪೂಜೆಯನ್ನು ಮಾಡಿರ್ತಾನೆ. ಮನೆಗೆ ಯಾರೋ ಭಿಕ್ಷಕ್ ಬಂದಿದ್ದಾರೆ ಅಂತೇಳಿ ಅವಳಿಗೂ ಕೂಡ ಸ್ವಾಮಿಯ ಪ್ರಸಾದವನ್ನೆಲ್ಲ ಕೊಡ್ತಾರೆ. ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡಿಕೊಳ್ತಾಳೆ. ಸ್ವೀಕಾರವನ್ನು ಮಾಡಿಕೊಂಡು ಮನೆಗೆ ಬರ್ತಾಳೆ.
ತಾಯಿಯಾದ ಲೀಲಾವತಿಗೆ ಹೇಳ್ತಾಳೆ, ಸತ್ಯನಾರಾಯಣ ಎನ್ನುವಂತಹ ಪೂಜೆ ಇದೆಯಂತೆ, ಮಾಡ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುವುದರಿಂದ ಶುಭವಾಗಿರುವಂತಹ ಫಲ ಪ್ರಾಪ್ತಿಯಾಗ್ತದೆಯಂತೆ ಅಂತ ತಾಯಿ ಮತ್ತು ಮಗಳು ಲೀಲಾವತಿ ಮತ್ತು ಕಲಾವತಿ ಇಬ್ರು ಕೂಡ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ. ಹೇ ಭಗವಂತ ಸತ್ಯನಾರಾಯಣ, ಈ ದಿವಸ ಏನು ಭಿಕ್ಷೆಯನ್ನು ಬೇಡ್ಕೊಂಡು ಬಂದಿದ್ದೇವೋ ಅದರಿಂದ ನಮಗೇನು ದ್ರವ್ಯ ಪ್ರಾಪ್ತಿಯಾಗಿದೆಯೋ ಅದರಿಂದ ನಿನ್ ಕಥೆ ಮಾಡ್ಕೊಡ್ತೇನೆ ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಡ್ತಾರೆ. ಆದ್ರೆ ಚಂದ್ರಸೇನ ಮಹಾರಾಜನಿಗೆ ಒಂದು ಸ್ವಪ್ನ ಬೀಳ್ತದೆ. ಏನು, ನಿನ್ನ ಬಂಧೀಖಾನೆಯಲ್ಲಿ ಬಂಧಿಸಿಟ್ಟಿರುವಂತಹ 2 ಜನ ವೈಶ್ಯರೇನಿದ್ದಾರೋ ನಿನ್ನ ಅರಮನೆಯಲ್ಲಿ ಕದ್ದಿರುವಂತವರಲ್ಲ. ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ನೀನು ಅವರನ್ನು ಬಿಡುಗಡೆ ಮಾಡಲಿಲ್ಲ ಅಂತಾದ್ರೆ ನಿನ್ನ ರಾಜ್ಯವನ್ನ ನೀನು ಕಳ್ಕೊಳ್ಬೇಕಾಗ್ತದೆ ಅಂತ ಸ್ವಪ್ನ ಬಿದ್ದು ಬರ್ತದೆ. ಚಂದ್ರಸೇನ ಮಹಾರಾಜ ದಿಗ್ಭ್ರಾಂತಿಯನ್ನು ಹೊಂದಿದವನಾಗಿ ಮರುದಿವಸ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಸಾಧು ಮತ್ತು ಆತನ ಅಳಿಯ ಇಬ್ಬರನ್ನು ಕೂಡ ಬಂಧೀಖಾನೆಯಿಂದ ಬಿಡುಗಡೆಗೊಳಿಸಿ ಅವರಿಗೆ ಕ್ಷೌರಾದಿ ನಖಕೃಂತನಾದಿಗಳನ್ನ ಮಾಡಿಸಿ ಅವರಿಂದ ಏನು ವಶಪಡಿಸಿಕೊಂಡಿದ್ನೋ ದ್ರವ್ಯಗಳು ಅದಕ್ಕೆ 1ಕ್ಕೆ 2ರಷ್ಟನ್ನ ಸೇರಿಸಿ ಬಂಧೀಖಾನೆಯಿಂದ ಬಿಡುಗಡೆಗೊಳಿಸಿ ಕಳಿಸಿಕೊಡ್ತಾನೆ ಎಂಬಲ್ಲಿಗೆ ಸತ್ಯನಾರಾಯಣನ ಕಥೆಯ 3ನೇ ಅಧ್ಯಾಯ ಮುಕ್ತಾಯ. ಮುಂದೇನಾಯಿತು ಎಂಬುದಾಗಿ ಕೇಳಲು ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ 4ನೇ ಅಧ್ಯಾಯದ ಕಥೆಯನ್ನು ಹೇಳ್ತಾರೆ. ಬಂಧೀಖಾನೆಯಿಂದ ಬಿಡುಗಡೆಗೊಂಡಿರತಕ್ಕಂಥ ಸಾಧು ಮತ್ತು ಆತನ ಅಳಿಯ ಇಬ್ರು ಕೂಡ ಇನ್ನು ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಮಕ್ಕಳು ಊಟ ಮಾಡಿದ್ದಾರೋ ಉಪವಾಸವಾಗಿದ್ದಾರೋ ನೋಡಬೇಕು ಎನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ರಾಜ ಕೊಟ್ಟಿರುವಂತಹ ವಜಯಾದ ಎಲ್ಲ ಚೀಲಗಳನ್ನ ತೆಗೆದುಕೊಂಡು ಮತ್ತೆ ಮನೆಗೆ ಹೋಗ್ಲಿಕ್ಕೋಸ್ಕರವಾಗಿ ಬಂಡೆಗೆ ಬರ್ತಾರೆ. ಭಗವಂತನಾದ ಸತ್ಯನಾರಾಯಣನು ಮತ್ತೆ ಇವರನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾನೆ. ಇವರ ಎದುರುಗಡೆ ಒಂದು ಬಾಲ ಸನ್ಯಾಸಿಯ ವೇಷವನ್ನ ಧರಿಸಿ ಇವರ ಎದುರುಗಡೆ ಬಂದು ನಿಂತ್ಕೊಳ್ತಾನೆ. ಇವರ ಚೀಲವನ್ನು ನೋಡ್ತಾನೆ, ನೋಡಿ ಕೇಳ್ತಾನೆ, ಈ ಎಲ್ಲ ಚೀಲಗಳನ್ನ ವಜಯಾದ ಚೀಲಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಲ್ಲ, ಏನ್ ಇಟ್ಕೊಂಡಿದ್ದೀರಿ, ಅದರಲ್ಲಿ ಏನ್ ತುಂಬಿಕೊಂಡಿದ್ದೀರಿ ಅಂತ. ಆಗ ಈ ಸಾಧು ಎಂಬ ವೈಶ್ಯನು ಅಹಂಕಾರದಿಂದ ಸುಳ್ಳನ್ನು ಹೇಳ್ಬಿಡ್ತಾನೆ. ಏನು, ಈ ಚೀಲಗಳಲ್ಲೆಲ್ಲ ಎಲೆ ಬಳ್ಳಿಗಳನ್ನ ನಾವು ತುಂಬಿಕೊಂಡ್ಬಿಟ್ಟಿದ್ದೇವೆ ಅಂತ. ಆ ಬಾಲ ಸನ್ಯಾಸಿಯ ರೂಪದಲ್ಲಿರ್ತಕ್ಕಂಥ ಸತ್ಯನಾರಾಯಣನು ನೀನ್ ಹೇಳಿರ್ತಕ್ಕಂಥದ್ದೆಲ್ಲವೂ ಕೂಡ ಸತ್ಯವಾಗಲಿ ಎಂಬುದಾಗಿ ಹೇಳಿ ಒಂದು ದೂರದ ಬಂಡೇಕಲ್ಲಿನ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಅವರು ತಮ್ಮ ಎಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಆ ಚೀಲಗಳನ್ನೆಲ್ಲ ಕೂಡ ಒಂದ್ ಕಡೆ ಜೋಡಿಸಿಡ್ತಾರೆ. ತಮ್ಮ ಶೌಚಾದಿ ಕರ್ಮಗಳನ್ನೆಲ್ಲವನ್ನು ಕೂಡ ಪೂರೈಸಿಕೊಂಡು ಬರ್ತಾರೆ. ಬಂದು ನೋಡ್ತಾರೆ, ಚೀಲವನ್ನು ಎತ್ತಿದ್ರೆ ಚೀಲ ಅತ್ಯಂತ ಹಗೂರವಾಗ್ಬಿಟ್ಟಿತ್ತು. ತೆಗೆದು ನೋಡ್ತಾರೆ, ನೋಡಿದ್ರೆ ಅದರಲ್ಲಿ ಒಳಗಿರ್ತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಎಲೆ ಬಳ್ಳಿಗಳಾಗಿ ಪರಿವರ್ತನೆ ಆಗ್ಬಿಟ್ಟಿತ್ತು. ಮೂರ್ಛೆ ತಪ್ಪಿದವನಾಗಿ ಆ ಸಾಧು ಅಲ್ಲೇ ತಪ್ಪಿ ಬಿದ್ದು ಬಿಡ್ತಾನೆ. ಆಗ ಆತನಿಗೆ ಏನಾಗ್ತದೆ, ಆತನ ಅಡಿಯ ನೀರನ್ನು ಹಾಕ್ತಾನೆ, ತಟ್ಟಿ ಎಬ್ಬಿಸಿ ಹೇಳ್ತಾನೆ, ಯಾರ ಹತ್ರಕ್ಕೂ ಕೂಡ ಸುಳ್ಳನ್ನು ಹೇಳಬಾರದು. ಸುಳ್ಳನ್ನು ಹೇಳ್ರೆ ಏನಾಗ್ತದೆ, ದುರ್ಗತಿ ಎನ್ನುವಂಥದ್ದು ಉಂಟಾಗ್ತದೆ, ಅವಸಾನ ಎನ್ನುವಂಥದ್ದು ಉಂಟಾಗ್ತದೆ. ಹಾಗಾದ್ರೆ ಸುಳ್ಳನ್ನು ಹೇಳ್ಬಿಟ್ಟಿದ್ದೇವೆ, ಏನ್ ಮಾಡಬೇಕು, ಎಲ್ಲಿ ಸುಳ್ಳನ್ನು ಹೇಳಿದ್ದೇವೋ ಅಲ್ಲೇ ಹೋಗಿ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ದೂರದ ಬಂಡೇಕಲ್ಲಿನ ಮೇಲೆ ಕುಳಿತಿರ್ತಕ್ಕಂಥ ಸಾಧುವಿನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳ್ಕೊಂಡು ಬರ್ತಾರೆ. ಆತನು ಕೂಡ ಕ್ಷಮಿಸಿದ್ದೇನೆ, ಹಿಂದೇನಿತ್ತು ನಿಮ್ಮ ಚೀಲಗಳಲ್ಲಿ ದ್ರವ್ಯಗಳು ಅವೆಲ್ಲವೂ ಕೂಡ ಹಾಗೆ ಇರಲಿ ಎಂಬುದಾಗಿ ಆಶೀರ್ವದಿಸಿ ಕಳಿಸ್ಕೊಡ್ತಾರೆ. ನೋಡ್ತಾರೆ, ಅದರಲ್ಲಿ ಹಿಂದೇನಿತ್ತು ಚೀಲಗಳಲ್ಲಿ ದ್ರವ್ಯಗಳು ಅವೆಲ್ಲವೂ ಕೂಡ ಹಾಗೆ ಇರ್ತದೆ. ಸಂತೋಷಗೊಳ್ತಾರೆ. ಆ ಎಲ್ಲ ಚೀಲಗಳನ್ನ ತೆಗೆದುಕೊಂಡು ಮನೆಗೆ ಹೋಗ್ಬೇಕು ಎನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ದೋಣಿಯಲ್ಲಿ ತುಂಬಿಕೊಂಡು ಮನೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮನೆಯಲ್ಲಿರ್ತಕ್ಕಂಥ ಲೀಲಾವತಿ ಕಲಾವತಿ ಇಬ್ರು ಕೂಡ ಸತ್ಯನಾರಾಯಣನ ಪೂಜೆಯನ್ನು ಸೂರ್ಯೋದಯಕ್ಕೆ ಸರಿಯಾಗಿ ಪ್ರಾರಂಭವನ್ನ ಮಾಡಿದ್ದಾರೆ. ಪೂಜೆ ಎಲ್ಲ ಮುಕ್ತಾಯಕ್ಕೆ ಬರ್ತಾ ಇದೆ. ಇನ್ನು ಎಲ್ಲರೂ ಸೇರಿ ಮಂಗಳಾರತಿಯನ್ನು ಮಾಡಬೇಕು ಎನ್ನುವಂತ ಸಂದರ್ಭಕ್ಕೆ ಮನೆಗೆ ಪೂಜೆಗೆ ಬರ್ತಕ್ಕಂಥವ್ರೊಬ್ಬರು ಹೇಳ್ಬಿಡ್ತಾರೆ, ಏನು, ನಿನ್ನ ಗಂಡ ತಂದೆ ಇಬ್ರು ಕೂಡ ಭದ್ರಶಿಲಾ ನದಿಯನ್ನು ದಾಟಿಕೊಂಡು ಬರ್ತಾ ಇದ್ದಾರೆ ಅಂತ. ಸಂತೋಷದ ವಿಚಾರ ಮಗಳಾದ ಕಲಾವತಿಯ ಕಿವಿಗೆ ಬೀಳಲು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಕೂಡ ಸ್ವೀಕರಿಸದೆ ಓಡಿ ನದಿಯ ದಂಡೆಗೆ ಹೋಗ್ತಾಳೆ. ಹೋಗಿ ನೋಡಿದ್ರೆ ದೋಣಿ ಈ ಕಡೆ ಬರ್ತಾ ಇರತಕ್ಕಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಅದು ನೀರಿನಲ್ಲಿ ಮುಳುಗಿದಂತೆ ಅವಳ ಕಣ್ಣಿಗೆ ಭಾಸವಾಗ್ತಾ ಇದೆ. ಅತ್ಯಂತ ದುಃಖ ಆಗ್ತದೆ ಅವಳಿಗೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಹೇ ಭಗವಂತ, ಯಾಕಾಗಿ ನಮ್ಮನ್ನ ಈ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಿ ಅಂತ. ಆಗ ಒಂದು ಅಶರೀರವಾಣಿ ಆಗ್ತದೆ. ಅಶರೀರವಾಣಿ ಅಂತಂದ್ರೆ ಏನು, ಶರೀರ ಕಾಣದೆ ಕಿವಿಗೆ ಶಬ್ದ ಮಾತ್ರ ಕೇಳ್ತದೆ. ಸತ್ಯನಾರಾಯಣನ ಪೂಜೆಯನ್ನ ಮಾಡಿ ಸತ್ಯನಾರಾಯಣನ ಪ್ರಸಾದವನ್ನ ಸ್ವೀಕರಿಸದೆ ಅದಕ್ಕೆ ಅವಮಾನವನ್ನ ಒದಗಿದೆ. ಮನೆಗೆ ಹೋಗಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬಂದಿದ್ದೇ ಹೌದಾದ್ರೆ ನಿನ್ನ ಗಂಡ ತಂದೆ ಎಲ್ಲರೂ ಕೂಡ ನಿನಗೆ ಸಿಗ್ತಾರೆ ಅಂತ ಸಂತೋಷ ಆಗ್ತದೆ ಅವಳಿಗೆ. ಮನೆಗೆ ಓಡಿ ಹೋಗ್ತಾಳೆ. ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬರ್ತಾಳೆ. ಆ ಹೊತ್ತಿಗಾಗಲೇ ಅವಳ ಗಂಡ ತಂದೆ ಎಲ್ಲರೂ ಕೂಡ ನದಿಯ ದಂಡೆಯ ಮೇಲೆ ಸಮಾಹಿತ ಸಂತೋಷಗೊಳ್ತಾರೆ. ಮತ್ತೆ ಸತ್ಯನಾರಾಯಣನ ನಾಮಸ್ಮರಣೆಯನ್ನ ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತಾರೆ. ಮಾಡಿದ್ರಿಂದ ಮತ್ತೆ ರಾಜ್ಯವನ್ನ, ಮತ್ತೆ ಕೋಶವನ್ನ, ಮತ್ತೆ ಮಕ್ಕಳನ್ನ ಪಡೆದು ಈ ಲೋಕವನ್ನು ಬಿಟ್ಟು ಹೋದ್ರಂತರೂ ಕೂಡ ಸುಖವಾಗಿ ಇದ್ರು ಎಂಬುದಾಗಿ ಸತ್ಯನಾರಾಯಣನ ಕಥೆಯ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೂತ ಋಷಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ, ಕೊನೆಯ ಅಧ್ಯಾಯದ ಕಥೆಯನ್ನು ಹೇಳ್ತೇನೆ, ಶ್ರದ್ಧಾವಂತರಾಗಿ ಕೇಳಿ ಎನ್ನುವಂತ ಒಬ್ಬ ರಾಜ ಇದ್ದ. ಆತನು ಪ್ರತಿದಿನವೂ ಕೂಡ ಅರಣ್ಯಕ್ಕೆ ಹೋಗ್ತಾ ಇದ್ದ.
ಅರಣ್ಯಕ್ಕೆ ಒಮ್ಮೆ ಅರಣ್ಯಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಗೋಪಾಲಕರು ದನವನ್ ಕಾಯ್ತಕ್ಕಂತ ಹುಡುಗರೆಲ್ಲರೂ ಕೂಡ ಒಂದು ಮರದ ಸಮೀಪದಲ್ಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಪೂಜೆ ಎಲ್ಲ ನೆರವೇರ್ತಾ ಇರ್ತದೆ. ಧ್ವಜರಾಜ ಬಂದಿದ್ದಾನೆ ಎನ್ನುವಂತ ವಿಷಯ ಗೊತ್ತಾಗ್ತದೆ. ಆತನ ಎದುರುಗಡೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ, ಹೂವಿನ ಪ್ರಸಾದವನ್ನ, ಸಪಾದ ಭಕ್ಷ್ಯವನ್ನ ಎಲ್ಲ ತೆಗೆದುಕೊಂಡು ಹೋಗಿರ್ತಾರೆ. ಆದ್ರೆ ಅಂಗಧ್ವಜ ರಾಜ ಅದನ್ನ ಸ್ವೀಕರಿಸದೆ ಹಿಂದೆ ತಿರುಗಿ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಹೋದರೆ ಆತನ ರಾಜ್ಯವೇ ಬೇರೆ ರಾಜರಿಂದ ಆಕ್ರಮಣಕ್ಕೆ ಒಳಪಟ್ಟಿತ್ತು. ಆತನ ಮಕ್ಕಳೆಲ್ಲರನ್ನೂ ಕೂಡ ಶಿರಚ್ಛೇದನ, ತಲೆಯನ್ನು ಕಡಿದು ಬಿಟ್ಟಿದ್ರು. ಅತ್ಯಂತ ದುಃಖ ಆಗ್ತದೆ. ಅದನ್ನೆಲ್ಲ ನೋಡ್ತಾನೆ, ಮನಸ್ಸಿಗೆ ದುಃಖ ಆಗ್ತದೆ. ಯಾಕಾಗಿ ನನಗೆ ಈ ಕಷ್ಟದ ದಿನಗಳು ಬಂದು ಒದಗ್ತು ಅಂತ ಚಿಂತನೆಯನ್ನು ಮಾಡ್ತಾನೆ. ಆಗ ಆತನ ಮನಸ್ಸಿಗೆ ಬರ್ತದೆ, ಸತ್ಯನಾರಾಯಣ ಸ್ವಾಮಿಯ ಪ್ರಸಾದಕ್ಕೆ ಅವಮಾನವನ್ನು ಮಾಡಿದ್ರಿಂದ ಈ ಗತಿ ಬಂದದ್ದು. ಏನು ಮಾಡ್ಲಿಕ್ಕೆ ಸಾಧ್ಯ? ಎಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದಕ್ಕೆ ಅವಮಾನವನ್ನು ಮಾಡಿದ್ನೋ ಅದೇ ಅರಣ್ಯಕ್ಕೆ ಹೋಗ್ತಾನೆ. ಗೋಪಾಲಕರಿಂದ ಒಗ್ಗೂಡಿಕೊಂಡವನಾಗಿ ಮತ್ತೆ ಮತ್ತೆ ಸತ್ಯನಾರಾಯಣನ ನಾಮಸ್ಮರಣೆಯನ್ನ, ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತಾನೆ. ಮಾಡಿದ್ರಿಂದ ಮತ್ತೆ ರಾಜ್ಯವನ್ನ, ಮತ್ತೆ ಕೋಶವನ್ನ, ಮತ್ತೆ ಮಕ್ಕಳನ್ನ ಪಡೆದು ಈ ಲೋಕವನ್ನು ಬಿಟ್ಟು ಹೋದ ನಂತರವೂ ಕೂಡ ಸುಖವಾಗಿ ಇದ್ದ ಎಂಬುದಾಗಿ ಸತ್ಯನಾರಾಯಣನ ಕಥೆಯ ಕೊನೆಯ ಅಧ್ಯಾಯದಲ್ಲಿ ಹೇಳ್ತದೆ. ಇಂಥ ಪರಮ ದುರ್ಲಭವಾಗಿರುವಂತಹ ಸತ್ಯನಾರಾಯಣನ ಕಥೆಯನ್ನ ಯಾರು ಮಾಡ್ತಾರೋ, ಮಾಡ್ಲಿಕ್ಕಾಗೋದಿಲ್ಲ, ಅವರು ಕೇವಲ ಕಥೆಯನ್ನ ಕೇಳ್ತಾರೋ ಅವರ ಸರ್ವ ಪಾಪಗಳು, ಸರ್ವ ದುಃಖಗಳು ಕೂಡ ನಾಶವಾಗ್ತದೆ. ಕಲಿಯುಗದಲ್ಲಿ ಅತ್ಯಂತ ಶೀಘ್ರವಾಗಿ ಫಲವನ್ನ ಕೊಡುವಂಥದ್ದು ಸತ್ಯನಾರಾಯಣನ ಕಥೆ ಎನ್ನುವಂಥದ್ದು. ಈ ದಿವಸ ಅತ್ಯಂತ ಶ್ರದ್ಧಾವಂತರಾಗಿ, ಭಕ್ತಿವಂತರಾಗಿ ಸತ್ಯನಾರಾಯಣನ ಕಥೆಯನ್ನು ನೆರವೇರಿಸಿದ್ದೀರಿ. ತನ್ಮೂಲಕವಾಗಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ನೆರಸಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಭಗವತ್ ಸೇವೆಯನ್ನ ಮಾಡುವಂತ ಅವಕಾಶವನ್ನ ಸತ್ಯನಾರಾಯಣನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಸತ್ಯನಾರಾಯಣನ ಕಥೆಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ.